ಏಜೆನ್ಸೀಸ್ ಕೆಲಸ ಮಾಡ್ತಿತ್ತು, ಗುಪ್ತಚರ ಪಾರಿವಾಳಗಳು ಎಸ್ ಹದ್ದುಗಳು ಇರ್ತಾ ಇತ್ತು, ಮೇಲ್ಗಡೆ ಗೊತ್ತಾಗ್ದಂಗೆ ಹೋಗ್ತಾ ಇತ್ತದೆಲ್ಲ. ಸೊ ಅವಾಗ ಏರ್ ಫೋರ್ಸ್ ಡಿಫ್ರೆಂಟ್ ಆಗಿತ್ತು, ಬಟ್ ಅದು ಬರೀ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ರು. ಬಟ್ ಈ ಕಾಲ ಹಾಗೆ ಬ್ಲೂ ಸ್ಪ್ಯಾರೋ ಅಂತ ಹೊಡೆದಿದ್ದೀವಿ ಖಮೇನಿನ ಆಪರೇಷನ್ ಬ್ಲೂ ಸ್ಪ್ಯಾರೋ ಅನ್ನೋದು. ಎಲ್ಲಿಂದ ಮಿಸೈಲ್ ಲಾಂಚ್ ಆಗ್ತಿದೆ ಇರಾನ್ ಒಳಗಡೆಯಿಂದ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಲಾಂಚರ್ಸ್ ಏನು ನಾನು ಹೇಳಿದೆ ಅಲ್ವಾ ನಿಮ್ಗೆ, TRL ಲಾಂಚರ್ಸ್ ಅಂತ ಹೇಳ್ಬಿಟ್ಟು, ಆ TRL ಲಾಂಚರ್ಸ್ ಅದನ್ನ ಫಸ್ಟ್ ಡೇ ಇವರು ಡೆಸ್ಟ್ರಾಯ್ ಮಾಡಾದ್ಮೇಲೆ ಅಂಡರ್ ಗ್ರೌಂಡ್ ಲಾಂಚಿಂಗ್ ಆಗ್ತಾ ಇದೆ ಇರಾನ್ ಇಂದ. ಸೊ ಗೊತ್ತಾಗ್ತಿಲ್ಲ, ಕ್ಲಸ್ಟರ್ ಮಿಸೈಲ್ಸ್, ಒಂದ್ ಮಿಸೈಲ್ ಲಾಂಚ್ ಆಗ್ತಿದೆ, 1 ಟನ್ ಇರುತ್ತೆ ಅಮ್ಯುನಿಷನ್ ಅದರಲ್ಲಿ. ಕ್ಲಸ್ಟರ್ ಮಿಸೈಲ್ಸ್, ಇಟ್ಸ್ ಡೆಸ್ಟ್ರಾಯಿಂಗ್ ಇಸ್ರೇಲ್, ಇಟ್ ಈಸ್ ಡೆಸ್ಟ್ರಾಯಿಂಗ್ ದಿ ಎಂಟೈರ್ ಮಿಡ್ಲ್ ಈಸ್ಟ್ ರೈಟ್ ನೌ. ಇದೆಲ್ಲ ಮುಂಚೆ ಇರಲಿಲ್ಲ. ಸೊ ಒಬ್ಬ ರಾಜ ಸಕ್ಸೆಷನ್ ಅವನು ಪ್ಲಾನ್ ಮಾಡಿ ಹೋಗಿರ್ತಾನೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್. ನಾನು ಆವತ್ತಿನ ದಿನ ಇಲ್ಲಿ ಇದ್ದೆ, ನಿಮ್ ಸ್ಟುಡಿಯೋ ಅಲ್ಲೇ ಹೇಳಿದ್ದೆ, ಲೈಕ್ಲಿ ಇಟ್ ಮೇ ಡಿಸೋರಿಯೆಂಟ್ ಫಾರ್ ಎ ವೈಲ್, ಆದ್ರೆ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಎಂಡ್ ಸೋ ಈಸಿಲಿ. ಯಾಕಂದ್ರೆ ಇವರು ಪ್ರಿಪೇರ್ ಆಗಿದ್ರು, ಇವರು ಗೊತ್ತಿತ್ತು, ದೇ ಹ್ಯಾವ್ ರೆಡ್ ದ ಫ್ಯೂಚರ್ ಅಂಡ್ ಅಮೆರಿಕನ್ ಹಿಸ್ಟ್ರಿನೂ ಪ್ರಾಬ್ಲಿ ಇವರು ಗೊತ್ತಿದೆ. ದಟ್ಸ್ ವೈ ಇಟ್ ಇಸ್ ನಾಟ್ ಗೆಟಿಂಗ್ ವೆರಿ ಈಸಿ ಫಾರ್ ಎನಿಬಡಿ ರೈಟ್ ನೌ. ಸರ್ ನೋಡಿ, ಈಗ ಬಹಳ ಅದ್ಭುತವಾಗಿ ಹೇಳಿದ್ರು, ಇದು ಒಂದು ಅಮೆರಿಕದ ಅಧಿಕಾರಶಾಹಿಯತ್ವ. ಈಗ ಅಮೆರಿಕ ಇಡೀ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಎಲ್ಲವನ್ನ ಕಂಟ್ರೋಲ್ ಇಟ್ಕೊಬೇಕು ಅಂತಕ್ಕಂಥ ನಡೀತಾ ಇರ್ತಕ್ಕಂಥ ಇದೊಂದು ಯುದ್ಧ. ಒಂದು ಸರ್, ಇವತ್ತು ಇರಾನ್ನಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾವೆಲ್ಲರೂ ಖಂಡಿಸ್ತೀವಿ. ಅದೇ ರೀತಿ ಇರಾನ್ನಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅಟ್ಯಾಕ್ಗಳು, ಇರಾನ್ ಮೇಲೆ ಆಗಿರ್ತಕ್ಕಂತಹ ಆ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್ಗಳು, ಇದನ್ನು ಖಂಡಿಸ್ತೀವಿ. ಅದ್ರ ಜೊತೆಗೆ ಇರಾನ್ ಸರ್ಕಾರದ ಮೇಲೆ ಇದ್ದಂತಹ ಅಧಿಕಾರ ವಿರೋಧಿ ಅಲೆ. ಇರಾನ್ ಒಂದು 2022ರಲ್ಲಿ ಸರ್, ಆ ಹೆಣ್ಮಗಳ ಹೆಸರು ಮಾಸಾ ಅಮೇನಿ ಅಂತ ಹೇಳಿ 2022ರಲ್ಲಿ ಬುರ್ಖಾ ವಿಚಾರಕ್ಕೆ ಅಮಾನವೀಯತೆಯಿಂದ ಹೊಡೆದು ಸಾಯಿಸ್ತಾರೆ. ಅವತ್ತು ಅತಿ ದೊಡ್ಡ ಹೋರಾಟ ನಡೆಯುತ್ತೆ ಸರ್. ನೋಡಿ ಸರ್, ಒಂದು ದೇಶದಲ್ಲಿ ಒಂದು ಹೆಣ್ಮಕ್ಳು ಬೀದಿಗೆ ಬರ್ತಾರೆ, ಈ ಒಂದು ಅಧಿಕಾರ ಬೇಡ ನನಗೆ, ಈ ಸರ್ಕಾರ ಬೇಡ ಅಂತ ಹೇಳಿ ಬರ್ತಾರೆ ಅಂತಂದ್ರೆ ನಿಜವಾಗ್ಲೂ ಆ ಸರ್ಕಾರ ಇದ್ದು ವೇಸ್ಟ್. 37 ವರ್ಷ ರೀ ಅದು, 1 ವರ್ಷ ಅಲ್ಲ, 37 ವರ್ಷಗಳ ಕಟ್ಟರ್ ಆಳ್ವಿಕೆ. ಖಮೇನಿ ಒಂದು ಭಾಷಣ ಮಾಡ್ತಾನೆ ಸರ್, ಅಲ್ಲಿನ ಹೆಣ್ಮಕ್ಳುಗಳನ್ನ ಕುರಿತು ಭಾಷಣ ಮಾಡ್ತಾನೆ. ಈ ಹೆಣ್ಮಕ್ಳುಗಳು ಈ ಪ್ರಾಣಿಗಳಿಗೆ ಸಮ, ಹಸುಗಳಿಗೆ ಸಮ, ಎಮ್ಮೆಗಳಿಗೆ ಸಮ, ಒಂಟೆಗಳಿಗೆ ಸಮ, ಪ್ರಾಣಿಗಳ ರೀತಿ ನಾವು ಇವನ್ನ ಉಪಯೋಗಿಸ್ಕೊಬೇಕು ಅಂತ ಹೇಳ್ತಾನೆ. ಬಟ್ ನಮ್ದು ಏನ್ ಈ ರೀತಿ ಒಂದು ನಮ್ಮನ್ನ ಇಲ್ಲಿ ಏನಾಗ್ತಿದೆ ಗೊತ್ತಾ, ನಾವು ಖಮೇನಿ ಆಳಿದ್ ಸರಿ ಅಂತ ಇಲ್ಲಿ ಯಾರು ಮಾತಾಡ್ತಿಲ್ಲ. ಖಮೇನಿ ಆಳ್ವಿಕೆ ಸರಿ, ಖಮೇನಿ ಮಾಡ್ತಿದ್ದ ಸರಿ, ಅಲ್ಲಿದ್ದ ಆಕ್ರೋಶಗಳು, ಅಲ್ಲಿ ನರ ಹತ್ಯೆಗಳು, ಹತ್ಯೆ, ಆ ಹುಡುಗಿನ ಮುಗಿಸೇ ಬಿಟ್ರಲ್ರಿ, ಮುಗಿಸೇ ಬಿಟ್ರ ಹುಡುಗಿನ ಪಬ್ಲಿಕ್ ಅಲ್ಲಿ ಹಾಕಿದ್ದಾರೆ ಸರ್. ಅದೇ ಇರಾನ್ ಬಿಫೋರ್ 37 ಇಯರ್ಸ್ ಯಾವ ತರ ಇದ್ದಂತ ಇರಾನ್, ಅದು ಆಧುನಿಕತೆ ಇತ್ತು, ಅದ್ಭುತವಾಗಿದ್ದಂತ ದೇಶ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಅಮೆರಿಕ ನಿನಗೇನ್ ಕೆಲಸ ಅಲ್ಲಿ ಅಂತ. ನೀನ್ ಎಲ್ಲಾ ದೇಶದಲ್ಲೂ ನೀನ್ ವಿಯೆಟ್ನಾಂನೂ ಬಿಡಲ್ಲ, ಇರಾನ್ನೂ ಬಿಡಲ್ಲ, ನೀನ್ ಇನ್ಯಾವ್ದನ್ನೂ ಬಿಡಲ್ಲ, ಮೊಹಮ್ಮದ್ ಗಡಾಫಿನೂ ಬಿಡಲ್ಲ, ಇರಾಕ್ನೂ ಬಿಡಲ್ಲ. ಲಾಭ ಹೇಳೋದೇನು ಗೊತ್ತಾ, ನೀತಿ ನೋಡಿ, ಜನ ಎಂತ ಕಷ್ಟ ಪಡ್ತಾವ್ ನೋಡಿ, ಈ ಕತೆ ಹೇಳ್ಬಿಟ್ಟು ದಾಳಿ ಮಾಡ್ತಾರೆ. ವೆಂಜುವೆಲ್ಲಾ ಆಯ್ತು, ಇರಾನ್ ಆಯ್ತು, ಇರಾಕ್ ಆಗುತ್ತೆ, ಈ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಸಿಗ್ತಾವೋ ಅದನ್ನ ಪಿಕ್ ಮಾಡ್ತಕ್ಕಂಥದ್ದು ತನ್ನ ಮಾತು ಕೇಳುವಂತ ನಾಯಕ ಅಥವಾ ನಾಯಕಿನ ತಗೊಂಡಾಗ ಅಲ್ಲಿ ಕೂರಿಸ್ಬೇಕು. ಅದನ್ನೇ ಭಾರತಕ್ಕೆ ಕೇಳಿದ್ದೀವ್ರು. ನೀವು ನೋಡಿ, ಚೀನಾದ ತರ ಏನಾದ್ರು ಆದ್ರೆ ನಾಳೆ ನಾವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಆಗ ಜೈಶಂಕರ್ ಉತ್ತರ ಕೊಟ್ರು. ಇನ್ನೊಂದು ಸರ್, ಈಗ ನಾವು ಅಮೆರಿಕಕ್ಕೆ ನಾವು ಯಾವತ್ತೂ ಸಹ ಎದುರ್ಕೊಂಡಿರ್ತಕ್ಕಂಥ ಮಾತಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಸರ್ ಲೋಕರ ಅಣು ಪರೀಕ್ಷೆ ಮಾಡ್ತೀವಿ, ಅವತ್ತು ಅತಿ ದೊಡ್ಡ ದಿಗ್ಬಂಧವನ್ನ ನಮ್ಮನೆಲ್ಲ ಮಾಡ್ತಾರೆ. ಅದಾದ್ಮೇಲೆ 2003ನೇ ಇಸ್ವಿನಲ್ಲಿ ಇರಾಕ್ ಮೇಲೆ ನಾವು ದಾಳಿ ಮಾಡ್ಲಿಕ್ಕೆ ನಿಮ್ ಸೈನ್ಯ ಕಳಿಸಿ ಅಂತ ಕೇಳ್ತಾರೆ. ಅಮೆರಿಕದ ಸ್ಯಾಟಲೈಟ್ ಗಳನ್ನ ತಪ್ಪಿಸಿ ಪೋಖ್ರಾನ್ ಟೆಸ್ಟ್ ಮಾಡಿದ್ರು. ಈ ತರ ಟೆಸ್ಟ್ ಮಾಡಿದೀವಿ ಅಂತ ಭಾರತ ಅನೌನ್ಸ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಗೊತ್ತಾಗಿದ್ದು, ಯಾರು ಕಂಡುಹಿಡಿಯಲಿಲ್ಲ ಅದನ್ನ. 2003ನೇ ಇಸ್ವಿನಲ್ಲಿ ಇರಾಕಿಗೆ ನಿಮ್ ಸೈನ್ಯ ಕಳಿಸಿ ನಾವು ಯುದ್ಧ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅವತ್ತು ವಾಜಪೇಯಿ ಅವ್ರು ಕಳಿಸಲ್ಲ ರೀ ಅಂತ ಹೇಳ್ತಾರೆ. ಈ ರೀತಿ ಅಮೆರಿಕವನ್ನ ಎದುರಿಸಿ ನಿಂತ್ಕೊಂಡಿದ್ದು. ಇನ್ನೊಂದೇ ಒಂದು ಸರ್, 1965ರಲ್ಲಿ ಇವ್ರು ಹೇಳಿದ್ರು, ಕಾಂಗ್ರೆಸ್ ವಕ್ತಾರ 65ರಲ್ಲಿ ಸರ್, ಪಾಪ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ, ಅಮೆರಿಕದ ಮಾತು ಕೇಳಿ ಅವತ್ತು ಮನಿಯನ್ನ ವ್ಯಾಲ್ಯೂ ಅನ್ನ ಕಮ್ಮಿ ಮಾಡ್ತಾರೆ ಇಂದಿರಾ ಗಾಂಧಿ ಅವ್ರ ಸರ್ಕಾರ. ಯಾಕೆ ಸರ್? ಅಲ್ಲಿಂದ ಡಿಪ್ಲೊಮೆಸಿ ಕಾರಣಕ್ಕೋಸ್ಕರ, ಇನ್ನೊಂದು ಪ್ರೆಷರ್ಗೋಸ್ಕರ. ಅವತ್ತಿದ್ದು 4.76 ರೂಪಾಯಿ ಒಂದು ಡಾಲರ್ ಇದ್ದಿದ್ದಂತನ 7.50ಗೆ ಅಪಮೌಲ್ಯೀಕರಣ ಮಾಡ್ತಾರೆ ಇಂದಿರಾ ಗಾಂಧಿ ಅವರು. ಅದನ್ನ ಯಾಕೆ ಮಾಡುದು ಅಂತ ಚರ್ಚೆ ಆಗ್ಬೇಕಾಗಿದೆ. ಅದಾದ್ಮೇಲೆ ನರಸಿಂಹರಾವ್ ಸರ್ಕಾರ 1991ರಲ್ಲಿ 20% ರೂಪಾಯಿ ಅಪಮೌಲ್ಯೀಕರಣ ಮಾಡ್ತಾರೆ. ಇದೆಲ್ಲ ನಡೆದಿದೆ ಸರ್. ಇದೆಲ್ಲ ಇತಿಹಾಸದ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ತಿಳ್ಕೊಳ್ತಕ್ಕಂಥ ಮಾತೇ ಇಲ್ಲ. ಅಮೆರಿಕವನ್ನ ಬಿಜೆಪಿ ವಕ್ತಾರರು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಮೋದಿ ಮೋದಿ ಅವರಿಗೆ ಕಳಿಸ್ಕೊಡ್ಬೇಕು. ಯಾಕೆಂದ್ರೆ ಮೋದಿ ಹೇಳ್ತಾರೋ ವಿಚಾರ ಬೇರೆ, ಇವ್ರು ಮಾತಾಡ್ತಾರೋ ವಿಚಾರ ಬೇರೆ. ಬಿಜೆಪಿ ವಕ್ತಾರರೆಲ್ಲ ನಮಗೆ ಎದುರ್ಕೋತಾ ಇರ್ತಕ್ಕಂಥದ್ದು ಇವ್ರ ಕೈಲಿ ಅಣು ಪರೀಕ್ಷೆ ಮಾಡಕ್ಕಾಗಿರ್ಲಿಲ್ಲ. ಅದೆಂತದ್ದು ಲಾಫಿಂಗ್ ಬುದ್ಧ ಅಂತ ಮಾಡಕ್ ಫೇಲ್ ಆಗಿ ಪರೀಕ್ಷೆ ಮಾಡಕ್ಕಾಗಿರ್ಲಿಲ್ಲ. ಪರೀಕ್ಷೆ ಮಾಡಿ
ಮಾತಾಡ್ತೀರಿ ಸರ್ಕಾರದಲ್ಲಿ ಸರ್. ಬಿಜೆಪಿ ನಾವು ಅದನ್ನ ಬುನಾದಿ ಹಾಕಿದಕ್ಕೆ ನೀವು ಯಾವ್ದು ಪರೀಕ್ಷೆ laughing ಮಾಡಕ್ಕಾಗಿದ್ದು failure ನಿಮ್ದು? ನಾವು ಬುನಾದಿ ಹಾಕಿದ್ದಕ್ಕೆ ನೀವು ಬುನಾದಿ ಪರೀಕ್ಷೆ failure ಮಾಡಕ್ಕಾಗಿದ್ದು. ಆಯ್ತು ನಿಮ್ದು. ಏನು ಹಂಗೆ ಮಾಡ್ಬಿಟ್ರಾ ನೀವೆಲ್ಲ? ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸುನಿಲ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ. ಅಮೆರಿಕದ ನೀತಿಗಳಿಗೆ ತಕ್ಕ ಉತ್ತರವನ್ನು ದೊಡ್ಡ ಎದೆಗಾರಿಕೆಯಿಂದ ಕೊಡುವಂಥ ಕಾಲ ಸನ್ನಿಹಿತವಾಗಲಿ. ಆ ಮೂಲಕವಾಗಿ ಅಮೆರಿಕದ ಈ ಡಾಮಿನೆನ್ಸ್ ಇದೆಯಲ್ಲ, ಅನ್ನೆಸರಿ ಡಾಮಿನೆನ್ಸ್, ತಾನು ದೊಡ್ಡಣ್ಣ ಅಂತ ಕರೆಸ್ಕೊಳ್ಬೇಕು, ನಾನು ದೊಡ್ಡ ವ್ಯಕ್ತಿಯಿಂದ ಕರೆಸ್ಕೊಳ್ಬೇಕು ಅನ್ನೋ ಚಟಕ್ಕೆ ಬಿದ್ದು ಲಾಭವಿಲ್ಲದೆ ಅಮೆರಿಕಲ್ಲಿ ದಾಳಿ ಮಾಡ್ತಾ ಇಲ್ಲ. ಹೇಳೋದು ಅಲ್ಲಿ ಜನಗಳಿಗೆ ತೊಂದರೆ ಆಗಿಬಿಟ್ಟಿದೆ, ಆ ತೊಂದರೆ ಈ ತೊಂದರೆ ಅಂತ ಹೇಳಿ ಅಲ್ಲೇನು ನನಗೆ ಸಿಗುತ್ತಾ ಕೊಳ್ಳೆ ಹೊಡೆಯೋಕ್ಕೆ ಅಂತಲೇ ಅಮೆರಿಕದ ನೀತಿಗಳು ಬಹುತೇಕ ಇತಿಹಾಸದಲ್ಲಿ ಆ ಥರ ಬಂದಿದೆ. ಇರಾನ್ನಲ್ಲೂ ಅಷ್ಟೇ, ತೈಲ ಸಂಪತ್ತು ಮೇಲೆ ಕಣ್ಣಿದೆ, ಖಮೇನಿ ಹೇಳಿದ ಮಾತು ಕೇಳಲಿಲ್ಲ, ಖಮೇನಿ ನಾನು ನಿನ್ನೆ ಬಿಡಲ್ಲ ಅಂತ ಖಮೇನಿ ಹೇಳಿದ್ಮೇಲೆ ಖಮೇನಿನೇ ಇವ್ರು ಮುಗಿಸಿದ್ರು. ಇದು ಎಲ್ಲಿವರೆಗೂ ಹೋಗುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.